ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ PUC ಕನ್ನಡದ 2ನೇ ಪದ್ಯಪಾಠ ವಚನಗಳು. ಸೊ ಇದರಲ್ಲಿರ್ತಕ್ಕಂಥ 2ನೇ ವಚನಕಾರ ಗಟ್ಟಿವಾಳೆಯ. ಸೊ ಗಟ್ಟಿವಾಳೆಯನ ವಚನಗಳಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಫಸ್ಟ್ PUCಯಲ್ಲಿ ಎಲ್ಲ ವಿಷಯಗಳಲ್ಲಿ ಹಾಕ್ತಾ ಇದ್ದೀವಿ. ಸೊ ಕನ್ನಡ ಇದೆ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿ, ಸೋಷಾಲಜಿ, ಪೊಲಿಟಿಕಲ್, ಎಕನಾಮಿಕ್ಸ್, ಯಾವ ಪಾಠದ ವಿಡಿಯೋಗಳು ಹೆಚ್ಚು ವ್ಯೂಸ್ ಬರ್ತಾವಲ್ಲ ಈ ವಿಷಯದ್ದು ಅದನ್ನು ಕಂಟಿನ್ಯೂಯೇಷನ್ ಮಾಡ್ತಾರೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪಾಠದ ಪ್ರಶ್ನೋತ್ತರವನ್ನು ನೋಡೋಣ. ಪ್ರಶ್ನೆ ಅ, ಸಂದರ್ಭ ಸೂಚಿಸಿ ವಿವರಿಸಿರಿ, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಅಂತ ಇದೆ. ಸೊ ಫಸ್ಟ್ ಇಲ್ಲಿ ಆಯ್ಕೆ ಬರೀಬೇಕು. ಈ ಪ್ರಸ್ತುತ ವಾಕ್ಯವನ್ನು ಗಟ್ಟಿವಾಳೆಯ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಭಕ್ತರ ಡಾಂಬಿಕತನದ ಬಗ್ಗೆ ಹೇಳುವಾಗ ವಚನಕಾರರು ಈ ಮಾತನ್ನು ಹೇಳಿದ್ದಾರೆ. ಓಕೆ, ಶರಣಾರದವರಲ್ಲಿ ಒಳಗೊಂದು ಹೊರಗೊಂದು ಇರಬಾರದು. ಅಂಥವರು ಶರಣರ ಸಂಘದಲ್ಲಿದ್ದರೂ ಪ್ರಯೋಜನವಿಲ್ಲ, ದೈವವನ್ನು ತಿಳಿಯಲಾಗುವುದಿಲ್ಲ. ಅಂಥದವರೊಂದಿಗಿನ ಮಾತು ವ್ಯರ್ಥ. ಅಂಥ ತೋರಿಕೆಯ ಭಕ್ತರು ವೇಷಧಾರಿಗಳಿದ್ದಂತೆ, ಅವರೆಂದಿಗೂ ಶರಣರ ಸಂಘದಲ್ಲಿ ಬೆರೆಯಲು ಸಾಧ್ಯವಿಲ್ಲ. ಡಾಂಬಿಕರ ಪಾಲಿಗೆ ಇಷ್ಟ ದೈವ ಇರುವುದಿಲ್ಲ ಎಂದು ಗಟ್ಟಿವಾಳೆಯ ಹೇಳುವ ಸಂದರ್ಭವಿದು. ಮುಂದಿನ ಒಂದು ವಾಕ್ಯ, ಶೀಲವೆಂಬುದು ಸೂತಕ. ಈ ಪ್ರಸ್ತುತ ವಾಕ್ಯವನ್ನು ಗಟ್ಟಿವಾಳೆಯನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ವಚನಕಾರರು ತಪಸ್ಸು, ನೇಮ, ಶೀಲಗಳಿಗೆ ತಮ್ಮದೇ ಆದ ವಿವರಣೆಯನ್ನು ನೀಡಿದ್ದಾರೆ. ಕಟ್ಟುನಿಟ್ಟಾದ ಆಚರಣೆಗಳಿಂದ ದೈವವನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಕಠಿಣವಾದ ತಪಸ್ಸು ಭಕ್ತನಿಗೆ ಬಂಧನವಿದ್ದಂತೆ. ನಿಯಮಗಳು ನಿರ್ಬಂಧಗಳನ್ನು ಒಡ್ಡುತ್ತವೆ. ಶೀಲವೆಂಬುದೇ ಮೈಲಿಗೆಯಂತೆ ಆಗುತ್ತವೆ. ಇಂಥ ಆಚರಣೆಗಳು ನಗೆಪಾಟಲಿನಂತೆ ಎನ್ನುತ್ತಾನೆ ವಚನಕಾರರು. ಮುಂದಿನ ವಾಕ್ಯ, ಭಾಷೆಹೀನರ ಕಂಡು ನಾಚಿಕೆಯಾಯಿತು. ಎಸ್, ಈ ಪ್ರಸ್ತುತ ವಾಕ್ಯವನ್ನು ಗಟ್ಟಿವಾಳೆಯನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಒಳ್ಳೆಯದನ್ನು ಮರೆತು ಕಷ್ಟಕ್ಕೆ ಕಡಿದಾಡುವ ಜನರನ್ನು ಕುರಿತಾಗಿ ವಿಡಂಬಿಸುವಾಗ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ತನು, ಮನ, ಧನಗಳನ್ನು ಗುರುಲಿಂಗ ಜಂಗಮರನ್ನು ತೋರಿ ಮರೆಯಬೇಕೆನ್ನುತ್ತಾನೆ ವಚನಕಾರ. ಇಂಥ ಸನ್ನಡತೆಗಳನ್ನು ಮರೆತು ಕಪ್ಪದ ಬದುಕಿಗಾಗಿ ಒದ್ದಾಡುವುದು ಭಾಷೆಹೀನರ ನಡೆಯಾಗುತ್ತದೆ. ಇಂಥವರನ್ನು ಕಂಡರೆ ನನಗೆ ನಾಚಿಕೆಯಾಗುತ್ತದೆ. ಇಂಥವರ ಪಾಲಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇರುವುದಿಲ್ಲ ಎಂದು ವಚನಕಾರ ಹೇಳುತ್ತಾರೆ. ಬಹುಆಯ್ಕೆ ಪ್ರಶ್ನೆಗಳಿಗೆ ಉತ್ತರ, ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ? ಕೊಲ್ಲುವ ಆಯುಧ. ತಪವನ್ನು ಗಟ್ಟಿವಾಳೆಯ ಏನೆಂದು ಕರೆಯುತ್ತಾನೆ? ಬಂಧನ. ನಗೆಗೆ ಈಡಾಗುವುದು ಯಾವುದು? ಕಟ್ಟಿನ ವ್ರತದ ಭಾಷೆ ಅಂತ ಇದೆ. ಇನ್ನು ಭಾಷೆ ಏನಾರ ಕಂಡಾಗ ಏನಾಯಿತು ಅಂತ ಕೇಳಿದರೆ ನಾಚಿಕೆ. ಗಟ್ಟಿವಾಳೆಯನ ವಚನಗಳ ಅಂಕಿತ ಯಾವುದು ಕೇಳಿದರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಈಸ್ ದ ಆನ್ಸರ್. ಮುಂದಿನ ಪ್ರಶ್ನೆಗಳನ್ನು 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಮೊದಲ ಪ್ರಶ್ನೆ, ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ? ಉತ್ತರ, ಕೊಲ್ಲುವ ಕೈದುಗೆ ದಯ ಧರ್ಮದ ಮೊನೆ ಇರುವುದಿಲ್ಲ. ಕಾಳೋರಗದ ದವಡಿಗೆ ಅಮೃತದ ಸುಧೆ ಇರುವುದಿಲ್ಲ. ಪ್ರಶ್ನೆ 2, ತಗಹು ಸೂಚಕಗಳು ಯಾವುವು? ನಿಯಮ ನಿಷ್ಠೆಗಳೆಂಬವು ತಗಡು, ಆದರೆ ಕಟ್ಟುಪಾಡು ಶೀಲವೆಂಬುದೇ ಸೂತಕವಾಗಿದೆ. ಮುಂದಿನ ಪ್ರಶ್ನೆ, ತನು ಮನಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ? ಉತ್ತರ, ತನುವ ಮರೆಯಲು ಗುರುವನ್ನು ತೋರುತ್ತಾರೆ, ಮನವನ್ನು ಮರೆಯಲು ಲಿಂಗವನ್ನು ತೋರುತ್ತಾರೆ, ಧನವನ್ನು ಮರೆಯಲು ಜಂಗಮರನ್ನು ತೋರುತ್ತಾರೆ. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಗಟ್ಟಿವಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣಗಳೇನು? ಉತ್ತರ, ಗಟ್ಟಿವಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಹಲವು ಕಾರಣಗಳನ್ನು ನೀಡ್ತಾನೆ. ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರಲು ಸಾಧ್ಯವಿಲ್ಲ. ಹಾಗೆ ಕಾಳೋರಗನ ದವಡೆಯಲ್ಲಿ ಅಮೃತದ ಸುದೆ ಇರುವುದು ಸಾಧ್ಯವಿಲ್ಲ. ಅದೇ ರೀತಿ ವೇಷಧಾರಿಗಳು ಭಕ್ತನ ವೇಷ ತೊಟ್ಟು ಶರಣರ ಕೂಟದಲ್ಲಿ ಸೇರಿದರೆ ಸಮಯವೇ ಹೊರತು ಶಿವನನ್ನು ತಿಳಿಯಲು ಸಾಧ್ಯವಿಲ್ಲ. ಅಂಥವರ ಸಹವಾಸ, ಅವರೊಂದಿಗಿನ ಮಾತುಕತೆ ಬೇಡವೆನ್ನುವ ವಚನಕಾರನು ಅವರ ಪಾಲಿಗೆ ಚಿಕ್ಕಯ್ಯ ಪ್ರಿಯ ಎಂದಿಗೂ ಇರುವುದಿಲ್ಲ ಎನ್ನುತ್ತಾನೆ. ಶಿವನ ಒಲುಮೆಗೆ ಪಾತ್ರರಾಗದ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನುತ್ತಾನೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ವ್ರತಗಳನ್ನು ಕುರಿತಂತೆ ಗಟ್ಟಿವಾಳೆಯನ ನಿಲುವೇನು? ಉತ್ತರ, ಗಟ್ಟಿವಾಳೆಯನ ಪ್ರಕಾರ ತಪಸ್ಸೆನ್ನುವುದು ಒಂದು ರೀತಿಯ ಬಂಧನವಿದ್ದಂತೆ, ನಿಯಮಗಳು ಕಟ್ಟುಪಾಡಿನಂತೆ, ಶೀಲವೆಂಬುದು ಸೂತಕವಿದ್ದಂತೆ. ನಿರ್ಬಂಧಗಳ ವ್ರತದ ಭಾಷೆಯು ನಗುವಿಗೆ ಆಸ್ಪದ ನೀಡುತ್ತದೆ. ಆ ನಗೆ ಹೊಗೆಯಾಗಿ ಜಗವನ್ನು ಆವರಿಸಿದಾಗ ಅಂಥವರು ಇಷ್ಟದೈವದ ಭಕ್ತನಾಗಲು ಸಾಧ್ಯವಿಲ್ಲ. ಯಾಂತ್ರಿಕ ಆಚರಣೆಗಳಿಂದ ದೈವ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ಅತಿಯಾದ ನೇಮ ನಿಷ್ಠೆಗಳಿಗಿಂತ ಸರಳವಾದ ಭಕ್ತಿಯಿಂದ ದೇವರನ್ನು ಒಲಿಸಿಕೊಳ್ಳಬೇಕೆಂಬ ನಿಲುವು ವಚನಕಾರನದ್ದು. ಕಟ್ಟಿನ ವ್ರತದ ಭಾಷೆಗಿಂತ ಸರಳ ಶುದ್ಧ ಭಾಷೆ ದೇವರಿಗೆ ಪ್ರಿಯವೆಂಬ ನಿಲುವಾಗಿದೆ. ಮುಂದಿನ ಪ್ರಶ್ನೆ, ಗಟ್ಟಿವಾಳೆಯನ ವಚನಗಳ ಆಶಯವೇನು? ಉತ್ತರ,
ಗಟ್ಟಿವಾಳೆಯನು ತನ್ನ ವಚನಗಳಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಯನ್ನು ಟೀಕಿಸುತ್ತಾನೆ. ಶಿವನನ್ನು ಒಲಿಸಿಕೊಳ್ಳಲು ನಟನೆ ಮಾಡಿದರೆ ಏನು ಪ್ರಯೋಜನ? ಅದು ಸಮಯ ವ್ಯರ್ಥ, ಆ ಮೂಲಕ ಬದುಕು ವ್ಯರ್ಥ. ಇದರಿಂದ ಸಿದ್ಧಲಿಂಗ ದೂರವಾಗುತ್ತಾನೆ ಎನ್ನುತ್ತಾನೆ. ತಪ, ನೇಮ, ಶೀಲಗಳೆಂಬ ಶಿಷ್ಟಾಚಾರಗಳನ್ನು ಗಟ್ಟಿವಾಳೆಯನು ಯಾಂತ್ರಿಕವೆಂದು ಹೇಳುತ್ತಾನೆ. ಅವುಗಳು ಭಕ್ತನನ್ನು ಬಂಧಿಸುತ್ತವೆ, ಮೈಲಿಗೆಯಿಂದ ಭಕ್ತನನ್ನು ಕೆಡಿಸುತ್ತವೆ. ಕಠಿಣ ವ್ರತಗಳಿಗಿಂತ ಸರಳ ಆಚರಣೆಗಳು, ಕಠಿಣ ವ್ರತಭಾಷೆಗಳಿಗಿಂತ ಸರಳ ಶುದ್ಧ ಭಾಷೆ ಬಳಸಿದರೆ ಸಾಕು ಎಂಬುದು ವಚನಕಾರನ ನಿಲುವು. ಇಲ್ಲವಾದರೆ ನಗೆಪಾಟಲು ಎನ್ನುತ್ತಾನೆ. ತನು ಮನ ಧನಗಳೆಂಬ ಮೋಹಗಳನ್ನು ಗುರು ಲಿಂಗ ಜಂಗಮ ಸಾನ್ನಿಧ್ಯದಿಂದ ಮರೆಯಬೇಕೆಂದು ಹೇಳುತ್ತಾನೆ. ಇಂತಹ ಒಳ್ಳೆಯದನ್ನು ಮರೆತು ಕಷ್ಟಕ್ಕೆ ಒದ್ದಾಡುವವರನ್ನ ಕುರಿತು ನಾಚಿಕೆಯಾಯಿತು. ಅವರ ಪಾಲಿಗೆ ಇಷ್ಟದೈವ ಒಲಿಯುವುದಿಲ್ಲ, ಹೀಗಾಗಿ ಸದ್ಭಕ್ತಿ ಮುಖ್ಯ ಎಂದು ಹೇಳುತ್ತಾನೆ ಅಂತ ಇತ್ತು. ಇಷ್ಟಿತ್ತು ಗಟ್ಟಿವಾಳೆಯನ ವಚನಗಳ ಭಾಗದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳು. ನಾನು ಸಿಗ್ತೀನಿ ಹೊಸ ಪಾಠದಲ್ಲಿ. ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.